ಈ ವಿಡಿಯೋ 9 ನಿಮಿಷದಷ್ಟೇ ಆಗೈತಿ. ನನಗೆ ಅರ್ಥ ಆಕೈತಿ, ಸಣ್ಣದು ಹಾಕೇನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಸಂಜೆಗೆ ಇವತ್ತಿ ನಾನು ಪಾಠ ಹಾಕ್ತೇನೆ. ಹೆಚ್ಚಿನ ಲೈಕ್ ಮಾಡ್ರಿ. ಸಂಜೆಗೆ ದೊಡ್ಡ ವಿಡಿಯೋ ಹಾಕ್ತೀನಿ. ಎಂಜಾಯ್ ಮಾಡ್ರಿ. ಅಣ್ಣ ಕರ್ದಿ? ಕರೆದೆ. ಸರ ತೆಗೆದುಕೊಡು, ನಿನ್ ಕಡೆ ಇರೋದು. ಎಣ್ಣ ನೀನು ಆಕಿ ಜೊತೆ ಸೇರ್ಕೊಂಡೆ ನನಗೆ ಕಳ್ಳ ಅನ್ನಕತ್ತೀಯನ? ಬೇಸದಿ ಹೇಳಪ್ಪ ಒಟ್ಟ. ನೋಡು, ಅಕ್ಕಿ ಅನ್ಬೇಡ. ಅಕ್ಕಿ ನಿಮ್ಮ ಅತ್ತಿಗೆ ಹೌದಾ ಅಲ್ಲ ಅದನ್ನಾರ ಹೇಳಿ ಹೋಲಿ. ನನಗಿಂತ ವಯಸ್ಸಿನ ಸಣ್ಣಕ್ಕಿದಾಳ, ಆಕಿ ನನಗೆ ಅತ್ತಿಗೆ ಕಳ. ಆಗ್ಲಿ, ಕಸ್ತೂರಿ ಅಂತೇಳಿ ಅನ್ನ. ನನಗೇನು ಬ್ಯಾಸ್ರ ಇಲ್ಲ. ಏನು ಸಂಬಂಧಗಳು ಏನು ಬದ್ಲಿ ಆಗೋದಿಲ್ಲ. ನೀ ತಿಳ್ಕೊಳ್ಳೋದು 108 ಆಗ್ಬೋದು. ಸರ ತಗೊಂಡು ಬಗಡಾಗ ನಿನ್ನ ಕೈ ಚೀಲ ತೊಂಬ ಇಲ್ಲ. ನಾನು ನೋಡ್ತೇನೆ, ಪರೀಕ್ಷೆ ಮಾಡ್ತೇನೆ. ತೊಂಬ ಇಲ್ಲಿ ನಾನಾದ್ರೊಳಗೆಲ್ಲ ನೋಡ್ತೇನೆ. ತೊಂಬ ಇಲ್ಲಿ ಅಲ್ಲ ಎಷ್ಟು ಇದ್ದಿಲ್ಲ. ನಾ ಯಾಕಿನ್ ಬದುಕ್ಬೇಕು ಯವ್ವ? ಇಲ್ಲಿ ನೋಡ್ಬಿ, ಅಣ್ಣನು ನನಗೆ ಕಳ್ಳ ಅಂತಾನ. ನಾ ಏನು ಉಸಿರು ಹಿಡ್ಕೊಂಡು ಜೀವ ಹಿಡ್ಕೊಂಡು ಸಾಯ್ತೇನೆ ಯಪ್ಪ. ನನಗೆ ತವ್ರ ಮನಿ ಇವತ್ತಿಗೆ ನನ್ನ ಪಾಲಿಗೆ ತವ್ರ ಮನಿ ಇಲ್ದಂಗ ಆತ ಯವ್ವ. ನನಗೆ ತವ್ರ ಮನಿ ಇಲ್ದಂಗ ಆತ. ತವ್ರ ಮನಿ ಇಲ್ದಂಗ ಆತನ ನಿನಗ? ಆತ. ಅಲ್ಲೇ ನಿಮ್ಮ ಅಣ್ಣನ ಸಂಸಾರ ಹಾಳಾಗೈತಿ. ಅಲ್ಲೇ ನನ್ನ ಹೆಂಡತಿ ನಮ್ಮಪ್ಪ ಮನಿ ಬಿಟ್ಟು ಓಡ್ಸ್ಯಾನ. ಆಕಿನ್ ತಗೊಂಡೋಗಿ ನಾ ತವ್ರ ಮನೆ ಬಿಟ್ಟು ಬರ್ಬೇಕಾದ್ರೆ ನನಗೆ ಎಷ್ಟು ಬೇಜಾರಾಗೈತೆ ಅಂತ ನಿನಗೆ ಯೋಚನೆ ಇಲ್ಲ. ಅಣ್ಣನ ಸಂಸಾರ ಹಾಳಾದ್ರೂ ಚಿಂತಿಲ್ಲ. ನೀ ಮಾತ್ರ ಬಂಗಾರದ ಸರಿಗೆ ಹಾಕೊಂಡು ಕುಂದಿರ್ಬೇಕು. ಹೌದಿಲ್ಲ? ಒಟ್ಟ ಆತ. ಹಂಗಾರ ನನಗೂ ಇಂಥ ತಂಗಿ ಬೇಡ. ಏನ ಎಷ್ಟದಿಯಲ್ಲ ನೀನ್ ಹೇಳ್ತಿರು ಕಳ್ಳೆ ಅಂದ್ಲ, ಅವನು ಅಂದ್ಲ. ಈಗ ನೀ ಅನ್ನಕತ್ತೆ ಹೌದಿಲ್ಲ? ಆತ್ ತಗೋ. ನನ್ನ ಗಂಡಗೆ ಈ ವಿಚಾರ ಗೊತ್ತಾದ್ರೆ ನನ್ನ ಏನಂತ ತಿಳ್ಕೊತಾನವ. ನನ್ನ ಗಂಡನ ಮರ್ಯಾದೆ ತೆಗಿಬೇಕಂತ ಮಾಡಿರೇನ? ಇಲ್ಲ ಅವನ್ ಮುಂದೆ ನನ್ನ ಮರ್ಯಾದೆ ತೆಗಿಬೇಕಂತ ಮಾಡಿರೆ? ನೀವ ಕಳ್ಳೆ ಅಂದ್ರ ನಾಳೆ ನನ್ನ ಗಂಡ ಏನಂತ ತಿಳ್ಕೊಂಡಿರಿ? ಅದನ್ನ ಕೇಳಾಕತ್ತೀನಿ. ನಿನ್ನ ಗಂಡನ ಮುಂದೆ ನೀ ಕಳ್ಳೆ ಅನ್ನೋದು ಸಾಬೀತ್ ಆತಂದ್ರ ನಾಳೆ ನಿನ್ನ ಗಂಡನ ಮನಿ ಒಳಗ ಏನ ಕಳ್ತನಾದ್ರೂ ನೀನ ಕಳ್ಳೆ ಅಂತ ತಿಳ್ಕೊಂತಾರ. ನೀ ಹೆಂಗ ಅನ್ಕೊಂಡಿ? ಈ ವಿಚಾರ ನನ್ನ ಮೇಲೆ ಬರುದಿಲ್ಲ ಅಂತ ನೀ ಹೆಂಗ ಅನ್ಕೊಂಡಿ? ರಾತ್ರಿ ಆಕಿ ತೆಗೆದಿಟ್ಟಿದ್ದನ್ನ ಇವನು ನೋಡ್ಯಾನ, ಆಕಿ ನಾ ಇಲ್ಲೇ ಇಟ್ಟನ ಅಂತ ಆಕಿನೂ ಹೇಳಕತ್ತಾಳ. ಹೌದಾ? ಆಮೇಲೆ ಬೆಳಗ್ಗೆದ್ದು ಅವ್ರ ನೆಬ್ಸಾಕ್ ಬಂದಕ್ಕೆ ನೀನೇ ತಗೊಂಡಿ ಅಂತ ನನಗೂ ಅನಿಸ್ತು, ಇವಂಗೂ ಅನಿಸೈತಿ. ಆಕಿನೂ ಬಾಯ್ಬಿಟ್ಟು ಹೇಳಾಳ. ಈ ಕ್ವಾಣಿಗೆ ಇವರಿಬ್ಬರದ್ದು ಹಾಸಿಗೆ ಕಾರ್ಯ ಮಾಡೈತಿ. ಯಾರು ಬರ್ತಾರ? ಆಳು ಕಾಳಂತರೂ ಒಳಗೆ ಬರೋದಿಲ್ಲ. ಹೌದಾ? ಎಲ್ಲರೂ ಹೊರಗೆ ನಿಂತ ಏನ ಕೇಳೋದಿದ್ರು ಏನ ಹೇಳೋದಿದ್ರು ಹೊರಗೆ ಬಲ್ಲೆ ಅಲ್ಲೇ ಹೊಚ್ಚಲು ಹೊರಗೆ ನಿಂದಿರ್ತಾರ. ಯಾರು ಬರ್ತಾರ? ನೀನ ತಗೊಂಡಿ. ನಿನ್ನ ಗಂಡಿ ಕಡೆ ತಲೆ ಹಾಕಿಲ್ಲ, ನನಗೆ ಗೊತ್ತೈತೆ. ಏನ ಈಗ ಸುಮ್ಮನೆ ನಿನ್ನ ಗಂಡನ ಮುಂದೆ ನೀನ ಮರ್ಯಾದೆ ಕಳ್ಕೊಬೇಡ. ಸುಮ್ಮನೆ ಕೊಟ್ಬಿಡೋದ ನೆಕ್ಲೆಸ್ನ. ನೋಡುವ, ನಿನಗೆ ಅಂಥದ್ದು ಬೇಕಂದ್ರೆ ನಿಮ್ಮ ಅಪ್ಪಗೆ ಹೇಳಿ ಒಂದು ಮಾಡಿಸ್ಕೊಡ್ತೇನೆ. ಏನು ಆದ್ರೆ ಈ ನೆಕ್ಲೆಸ್ ಐತಲ್ಲ, ಇದೇನಿದು ಕಾಸಿನ ಸರ ಐತಲ್ಲ, ನಿಮ್ಮ ಅಮ್ಮಂದು ನಿಮ್ಮಪ್ಪ ಅದ್ರ ಮ್ಯಾಗ ಭಾಳ ಪ್ರೀತಿ ಇಟ್ಕೊಂಡಾನ. ಅದನ್ನು ಮನೆ ಸೊಸ್ತಾರಷ್ಟು ಹಾಕೋಬೇಕಂತೇಳಿ ವಂಶ ಪಾರಂಪರಿಕವಾಗಿ ಹಾಕ್ಕೊಂತ ಬಂದಿರೋದದು. ಏನು ಅದಕ್ಕೆ ಈಗ ನೀ ಅದನ್ನು ತೊಗೊಂಡು ಹೋದಂದ್ರೆ ಈ ವಂಶದಂದು ಆ ವಂಶಕ್ಕೆ ಹೋದಂಗೆ ಆಕತಿ. ಅದು ನಿಮ್ಮ ಅಪ್ಪಗೆ ಸಿಟ್ಟು ಬರ್ತೈತಿ. ಅಲ್ಲ ತಡಿ, ಹಂಗಾರೆ ನೀ ಅದನ್ನು ಯಾವಾಗ ಹಾಕೋಬೇಕಂತ ಮಾಡಿದ್ದಿ ಹೇಳಿ ನನಗೆ. ಯಾವನ್ನ ಕದ್ದಿಲ್ಬೇ ಮತ್ತು ಅದನ್ನ ಮಾತಾಡ್ತೀಯಲ್ಲ. ನೀ ತಗೊಂಡಿ, ನಿನ್ನ ಕೈ ಚೀಲ ತೊಂಬರ್ಲಿ, ನಾ ಪರೀಕ್ಷೆ ಮಾಡ್ಲಿ ಅದ್ರಾಗ. ಹೋಗ ಮಾಡೋಗ. ನಾನು ಬರೋದೇ ಇಲ್ಲ. ನಾನು ದವ್ರ ಮನೆ ಋಣನ ಹರಿತಂತ ತಿಳ್ಕೊಂತೀನಿ. ಬೆತ್ತಲಿಲ್ದವ್ರಿಗೆ ಭಯ ಇಲ್ಲಂತ, ಹೆದರಿಕೆ ಇಲ್ಲ ಅಂದಮೇಲೆ, ಕಳ್ತನ ಮಾಡಿಲ್ಲ ಅಂದಮೇಲೆ ಯಾಕೆ ನೀ ತಲೆ ಕೆಡ್ಸ್ಕೊಂತಿ? ಚೀಲನಾರ ಪರೀಕ್ಷೆ ಮಾಡಲಿ, ಮತ್ತೊಂದರ ಮಾಡಲಿ, ನಿನ್ನ ಗಂಡನ್ನ ಕರೆದು ಕೇಳಲಿ, ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಮಾತಿಗೆ ಕಳ್ಳಂತಿ. ಎಷ್ಟದಿ ನೋಡಿ ನೀನು ಕಳ್ಳಲ್ವಾ? ಕಳ್ಳ ಅಂತ ನಾ ಯಾಕನ್ಲಿ? ಬೇರೆ ಯಾರ್ದಾರ ಮನೆ ಹಾಕದ್ರ ಕಳ್ರಿ. ನೀನು ನಿಮ್ಮವನ ಕಾಸಿನ ಸರ ನೀ ತೊಗೊಂಡೆ ಆಶೆಪಟ್ಟೆ. ಅದನ್ನ ತೊಗೊಂಡೇನಂತ ಹೇಳು. ತೊಗೊಂಡಿಲ್ಲ ಅಂತ ಯಾಕನ್ನಕತಿ? ಅನ್ಯಾಯವಾಗ ಆ ಹುಡುಗಿನ ಅಲ್ಲಿ ಹೋಗಿ ಅವ್ರ ತವ್ರ ಮನೆಗೆ ಬಿಟ್ಟು ಬಂದತಿ. ಅವರ ಮೊದಲ ಜಗಳ ಮಾಡ್ಕೊಂಡಲ್ಲೇ ದೂರ ಆಗ್ಯಾರ. ಇದು ಬೇರೆ ಮಾತ್ರ ಆಡೆ ಅವ್ರಿಗೆ ಮತ್ತೊಟ್ಟ ಕಿರಿಕಿರಿ ಆಗುದಿಲ್ಲ. ಒಂದಿಟ್ಟು ಅರ್ಥ ಮಾಡ್ಕೊ ಮಗಳ. ತಗೊಂಡಿದ್ರು ಕೊಟ್ಟು ಬಿಡುವ. ತಗೊಂಡೇನಿ, ಕೊಡುದಿಲ್ಲ. ನೋಡ್ಬೇವ ಈಕಿನ್ ಮತ್ತೆ ಏನ್ ಮಾಡಾಕಿಲ್ಲಿಕಿನ? ಇಲ್ಲೋಡವ, ಈಗ ಈಕಿ ಮತ್ತೆ ಮಾತಾಡ್ತಾಳ. ತವ್ರ ಮನಿ ಋಣ ಹರಿತ್ ನನಗೆ. ತವ್ರ ಮನಿದು ಎಲ್ಲ ಮುಗಿತ್ ನನಗೆ. ಎಲ್ಲರೂ ನಾನು ಕಳ್ಳ ಅಂತೀರಿ ಅಂತೆ ಬಾಯ್ ಮಾಡ್ತಾಳ. ಬಾಯ್ ಮಾಡ್ತಾಳ. ನಿನ್ನೆ ನನ್ನ ಹೆಂಡತಿ ಏನು ಹೇಳ್ಬಾರ್ದು ಹೇಳಿದ್ಲಿಕ್ಕಿಗೆ ಎಷ್ಟು ಬಾಯ್ ಮಾಡಿದ್ಲಿಕ್ಕಿ. ಕಡಿಗೆ ಪಾಪ ಹುಡುಗಿ ಮನಿ ಬಿಟ್ಟು ಹೋಗೋಂಗೆ ಮಾಡಿದ್ಲಿಕ್ಕೆ. ಕಡಿಗೆ ಅವ್ರವ್ವ ಅವ್ರ ಅಣ್ಣನ ಹೆಂಡತಿ ಎಲ್ಲ ಹೋಗಿ ಅಲ್ಲಿ ತವ್ರ ಮನೆ ಕುಂತಾವ್. ಅಲ್ಲಿ ತೊಗೊಂಡೋಗಿ ಈಕಿನ್ ಬಿಡ್ಬೇಕಾದ್ರೆ ನನಗೆ ಎಷ್ಟು ಕಷ್ಟ ಆತು ಗೊತ್ತನ್ಬೇ. ಆ ಮೊದಲ ಕಷ್ಟದಾಗ ಅದಾರ ಅವ್ರು. ಆ ಕಷ್ಟದಾಗ ಮತ್ತೊಟ್ಟ ಒಯ್ದು ಆ ಹುಡುಗಿನ ಬಿಟ್ಟೆ ನನಗೆ, ನನ್ನ ಹೆಂಡತಿನ. ನನಗೊಂಥರ ಹೆಂಗೆ ಆತ್ ಗೊತ್ತನ? ಹೋಗ್ಲಿವ, ಅಣ್ಣಂದು ಸಂಸಾರ ಹಾಳಾಗಕತ್ತೈತಿ ಅಂತೂ ಅನಿಸ್ಲಿಲ್ಲ ನೋಡಿಕಿಗೆ. ತೊಗೊಂಡೆ ಅದನ್ನ ಮುಚ್ಚಿಟ್ಕೊಂಡು ತೊಗೊಂಡಿಲ್ಲ ಅಂತ ವಾಟ್ಸಾಪ್ ಮಾಡಕತ್ತ ನೋಡಿಕಿ. ಯವ್ವ, ಈಗ ನನಗೆ ಬಂದಿರೋ ಸಿಟ್ಟಿಗೆ ಅದು ಏನದು ಕಾಸಿನ ಸರ ತೊಗೊಂಡಾಳಲಿಕ್ಕೆ ಅದನ್ನು ಸೀದಾ ಈಗಿನ ಅಪ್ಪನ ಕೈಯಾಗ ಒಯ್ದು ಕೊಡ್ಬೇಕಷ್ಟೇ. ಏನ ಗೊತ್ತಾಗ್ಲಿ ಅಪ್ಪಗೂ ಕಳತನ ಯಾರು ಮಾಡ್ಯಾರ, ಎಲ್ಲಿ ಕಳುವು ಆಗೈತಿ ಅನ್ನೋದು ಗೊತ್ತಾಗ್ಲಿ. ಹೌದನ? ನಾ ಕಳ್ಳನ? ನಮ್ಮ ಒಂದು ಕಾಸಿನ ಸರ ನಾ ತಗೊಂಡ್ರೆ ನಾ ಕಳ್ಳನ? ಹೇಳಿ ತಗೊಂಡ್ರೆ ಕಳ್ಳಲ್ಲ, ಹೇಳಲಾರ್ದ ತಗೊಂಡ್ರೆ ಅದು ಕಳ್ತನನ. ನಮ್ಮವ್ವ ಅನ್ಬೋದು ಅಲ್ಲ ಇಲ್ಲ ಬೆಲ್ಲ ಅಂತೇಳಿ ನಾವು ಒಪ್ಕೊಳ್ಳೋದಿಲ್ಲ. ನೋಡು, ತಂಗಿಗಿಂತ ನಿನಗ ಹೆಂಡತಿನ ಹೆಚ್ಚಾಗ್ಯಾಳ. ನೀ ಹಂಗೆ ಅನ್ಕೋ. ಹೆಂಡತಿ ಹೆಚ್ಚು ಕಮ್ಮಿ ಬಂದಿಲ್ಲ ಇಲ್ಲಿ. ಅನ್ಯಾಯವಾಗಿ ಒಬ್ರ ಮೇಲೆ ಕಳ್ತನ ಅಪಾದನೆ ಹಾಕಿದ್ದು ಹೇಳಾಕತ್ತೇನೆ ನಿನಗೆ. ಆದ್ರೆ ಕಳದ್ಲಕ್ಕಿ ಅಂತೇಳಿ ಎಷ್ಟೆಲ್ಲ ಬೇದಲ್ಲ ಅಪ್ಪ, ಎಷ್ಟು ಬೇದ ನೋಡಿ ಇಲ್ಲ ನೀನ. ಅಷ್ಟು ಬೈಸ್ಕೊಂಡು ಪಾಪ ಮನೆ ಬಿಟ್ಟು ಹೋಗೈತದ. ಅದು ಸಾಲದ ಕಪ್ ಏನಂದಾನ, ನಿಮ್ಮಪ್ಪ ನಿಮ್ಮವ್ನ ಕರ್ಕೊಂಬರ್ಬೇಕು, ಇಲ್ಲ ನೀವು ಹೊಸದ್ ಮಾಡಿಸ್ಕೊಂಬರ್ಬೇಕಂತ ಹೇಳಿದ ಅಪ್ಪ ಸಿಟಿಗೆದ್ದು. ಅಷ್ಟೊಂದು ರೊಕ್ಕದ್ದು
ತುಟ್ಟಿ ಸಾಮಾನ ಬಂಗಾರದ್ದು ಮಾಡ್ಸಕ್ಕೆ ಅವ್ರ ಕಡೆ ಆಕತಿ ನೀಗ್ತತಿ. ಆತವ ಆತ ಅಕ್ಕಿನ ಮನಿ ಬಿಟ್ಟು ಓಡಿಸಿದ್ದು ಒಪ್ಕೊಂತಾನೆ. ಅವನ ಮೇಲೆ ಅಪ್ಪ ಕೈ ಮಾಡಿ ಕಪಾಳಕ್ಕೆ ಹೊಡೆದ. ನಿನಗೆ ಅವಾಗರ ಮನಸ್ಸು ಕರಗ್ಲಿಲ್ಲನ? ಅನಿಸ್ಲಿಲ್ಲ ನಿನಗೆ ನಾ ಮಾಡ್ತಾ ಇರೋ ತಪ್ಪಂತೇಳಿ? ಅವಾಗರ ಇಲ್ಲೇ ಬಿದ್ದಿತ್ತಂತಾರ ಹೇಳಿ ತಂದು ಕೊಡ್ಬೋದಿತ್ತು. ನೀನು ಕಡಿಗೆ ತಂದು ಕೊಡ್ಲಿಲ್ಲ. ನೀನು ಈ ಹೊತ್ತಿನ ಮಟನು ತಂದು ಕೊಡ್ಬೇಕನ್ನೋದಿಲ್ಲ ನಿನಗೆ. ಈಗ ನಾನಾಗೆ ಕೇಳ್ತಾ ಇದ್ದೇನೆ ಅಂತಂದ್ರೂ ನಿನಗೆ ಸಿಟ್ಟು ಬರ್ತೈತಿ. ಮತ್ತ ಅದನ್ನ ಮಾತಾಡ್ಬೇಡ. ಒಳ್ಳೊಳ್ಳೆ ಬೀಳ್ತಾವಿನ ಹೊಡ್ತ ಮತ್ತೆ ನಿನಗ ಮದುವೆ ಆಗೈತೆ ಅನ್ನೋದು ಮರ್ತ ಇಕ್ಕರ್ಷ ಬಿಡ್ತಾನ ಒಂದ. ತಂಗಿ ಇರೋದು ನಿನಗೆ ಇಷ್ಟ ಇಲ್ಲ, ಎಲ್ಲಿ ಅಕ್ಕಿ ಏನಾರ ಕೇಳಿ ತಗೊಂಡೋಕ್ಕಳ ಏನಂತ ಸಿಟ್ಟು ನಿನಗೆ. ಅದಕ್ಕೆ ಅದು 6-7 ತೊಲಿ ಐತಲ್ಲ ಕಾಸಿನ ಸರ, ನಿನಗೆ ಸಮಾಧಾನ ಆಗ್ಬಲ್ತು. ಅದಕ್ಕೆ ನಮ್ಮ ತಂಗಿ ತಗೋಬಾರ್ದು, ನನ್ನ ಹಿಂತಿಗೆ ಬರ್ಬೇಕಂತೀನಿ. ನೀನು ಎಲ್ಲರಂಗ ನೀ ಎಲ್ಲ ಅಂತ ನಾ ಮಾಡಿದ್ದೆ, ಎಲ್ಲರ್ಕಿಂತ ಬಲ ಅದಿ ನೀನು. ಇಲ್ಲೋಡ ಬಾಯಿಗೆ ಬಂದಂಗೆ ಮಾತಾಡವಾ, ಹಂಗೆ ಯಾಕೆ ಮಾಡ್ತಿ ಮಗಳ? ನೀನು ನನ್ನ ಮಗಳಲ್ಲೇ, ನಿನ್ನ ನಾನು ಬಿಟ್ಟು ಕೊಡ್ತೇನೆ. ನಾನು ಅಳ್ಯಾನ ಮುಂದೆ ಯಾಕೆ ಕೇಳಿಲ್ಲ ಹೇಳು? ನಾಳೆ ಏನ ಕಳ್ತನ ಆದ್ರೂ ಮತ್ತೆ ಆ ಮನಿ ಒಳಗೆ ಆಮೇಲೆ ನಿನ್ನ ಮೇಲೆ ಬರಬಾರ್ದಲ್ಲ. ಹೋಗು ನಿಮ್ಮ ತವ್ರ ಮನಿ ಒಳಗೆ ಕಳ್ತನ ಮಾಡಿ ಇನ್ನು ನಮ್ಮ ಮನಿ ಒಳಗೆ ಕದ್ದಿರಂಗಿಲ್ಲ. ನೀನು ತವ ಅನ್ನಕ್ಕೆ ನಿನಗೆ ದಾರಿ ಸಿಗಬಾರ್ದಲ್ಲ. ಆ ಸಂಕಟಕ್ಕೆ ನಿನ್ನ ನಾಳೆ ನಿನ್ನ ಗಂಡನ ಮುಂದೆ ಉಸುಲು ಹೊಡೆದಿಲ್ಲ ನಾನು. ಅದಕ್ಕೆ ಈಗ ಗಪ್ಚಿಪ್ ಕೇಳಾಕತ್ತೀನಿ, ಸುಮ್ಮನೆ ಹೋಗಿ ತಂದು ಕೊಟ್ಬಿಡು. ಇಲ್ಲೇ ಬಿದ್ದಿತ್ತಂತ ಹೇಳಿ ಕೊಟ್ಬಿಡ್ತೀವಿ. ಇದನ್ನ ದೊಡ್ಡದು ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕೆ ಕೊನೆ ಕರೆದು ಕೇಳಾಕತ್ತಾನ ಅವನು. ಏನು ಸುಮ್ಮನೆ ನೀನಿದ್ದು ಯಾಕೆ ಹರ್ಲಿಕ್ಕಿ? ಈಗ ತಡಿ, ಆ ನೆಕ್ಲೆಸ್ನ ನೀ ತೊಗೊಂಡು ಹೋಗ್ತಿ ನಿನ್ನ ಗಂಡನ ಮನೆಗೆ. ಇಲ್ಲೇ ಇಷ್ಟು ರಾಡಿಯಾಗಿದ್ದು ನಿನ್ನ ಗಂಡಗೂ ಗೊತ್ತೈತಿ, ಹೌದಾ? ಅಲ್ಲಿ ಹೋಗಿಂದ ಹಾಕ್ಕೊಂತೀಯಲ್ಲ, ಅವಾಗಾರ ನಿನ್ನ ಗಂಡ ಕೇಳ್ತಾನ ಕೇಳೋದಿಲ್ಲ. ಈ ನೆಕ್ಲೆಸ್ ನಿಮ್ಮ ಅಣ್ಣನ ಹಿಂತಿದ್ದು ನಿನ್ನ ಕಡೆ ಯಾಕೈತಿ? ಮತ್ತು ಅವ್ರು ಕಳ್ದತ್ತಂತ ಬಾಯ್ ಮಾಡಾಕತ್ತಿದ್ರಲ್ಲ, ನಿನ್ನ ಕಡೆ ಯಾಕೈತಿ ಅಂತಾನ. ನೀ ಅಂತಿ ನಾನು ತೊಗೊಂಡೆ, ನಮ್ಮ ಒಂದು ನಂದು ಅದು ಇದು ಏನಾರ ಒಂದು ಹೇಳ್ತಿ, ನಾ ಅದನ್ನೇನು ಕೇಳೋದಿಲ್ಲ. ಅವಾಗ ನಿನ್ನ ಗಂಡ ನಿನ್ನ ಮುಂದೆ ಏನೋ ಪುಸ್ಲಾಯ್ಸ್ ಮಾತಾಡಿದ್ರು ಅವನ ಮನಸ್ಸಿನಾಗ ಉಳಿತೈತದ. ನನ್ನ ಹೆಂಡತಿ ಕಳ್ಳೇನು ತವ್ರ ಮನ್ಯಾಗ ತನ್ನ ಮನೆಯೊಳಗೆ ಕಳ್ತನ ಮಾಡಿಬಿಟ್ಲಲ್ಲ ಬಂಗಾರದ್ದು, ಇನ್ನು ನಮ್ಮ ಮನ್ಯಾಗ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತೇಳಿ ನಾಳೆ ಅಕ್ಕಂಗ್ಯಾರ ಏನಾರ ಒಡವಿ ಪಡವಿ ಬಿಚ್ಚಿಡಾಕತ್ರ ಬಿಚ್ಚಿಡಬೇಡ್ರಿ ಅಂತ ಹೇಳ್ತಾನ. ಅವಾಗ ಏನು ಮಾಡ್ತಿ? ಹೌದಿಲ್ಲ ನಾ ಹೇಳೋದು ನಿನಗೂ ಕರೆ ಅನ್ನಿಸ್ತೆ. ಹೋಗುವ ತುಂಬ್ರು ಯವ್ವ ಈಗೀಗ ಅಷ್ಟು ಅದ್ರ ಮ್ಯಾಗ ಮನಸ್ಸಿತ್ತಂದ್ರೆ ಅಂಥದ ಸೇಮ್ ಒಂದು ಅಪ್ಪಗೆ ಹೇಳಿ ಮಾಡಿಸ್ಕೊಡು ನಕ್ಕಿಗೆ. ಏನು ಆಕಿಗೆ ಅದು ಹಾಕೊಳ್ಳೋ ಆಸೆ, ಮತ್ತು ಆಕಿನೂ ಮನೆ ಮಗಳ ಹಾಕೋಲಿ. ಆದ್ರೆ ಈಗೇನು ಮಾಡ್ಯಾಳಲ್ಲಿಕ್ಕಿ ಈ ವಿಚಾರಕ್ಕೆ ನನಗೆ ಭಾಳ ಸಿಟ್ಟು ಬಂತಿವೆ. ಒಂದೇದ್ದು ಕಸ್ತೂರಿ ಅವ್ರ ತವ್ರ ಮನೆಗೆ ಹೋಗೋಂಗಾತ, ಇನ್ನೊಂದು ನಿನಗೆ ಅಪ್ಪ ಹೊಡಿಯಂಗಾತ. ಇದು ನನಗೆ ಭಾಳ ಸಿಟ್ಟು ಬಂದೈತಿ. ಏನು ಈ ವಿಚಾರಕ್ಕೆ ನಾನು ಆಕಿನ ಈಗ ನನಗೆ ಕ್ಷಮಿಸೋದಿಲ್ಲ. ನನ್ನ ಮನಸ್ಸಿಗೆ ಭಾಳ ನೋವಾಗಿಬಿಟ್ಟತಿ. ಏನು ಅಪ್ಪಗೆ ಹೇಳಿ ನಿಮ್ಮ ಇನ್ನೊಂದು ಮಾಡಿಸ್ಕೊಡಾಕಿಗೆ. ಹೋಲ್ ಬಿಡಪ್ಪ, ನೀನ ಯಾಕೆ ಬೆಳೆಸ್ಕೊಂಡು ಕ್ಯಾಣ್ಣಲ್ಲ ಎಷ್ಟಾದರೂ. ಇಷ್ಟೊಂದು ಕ್ರೂರ ಮನಸ್ಸು ಇಟ್ಕೋಬಾರ್ದು ಬೇ, ಅದನ್ನ ಹೇಳತ್ತೀನಿ. ತಗೋ ಇದು ನಮ್ಮ ಅತ್ತಿ ನನಗಂತ ಕೊಟ್ಟಿದ್ದೆ, ನಾನು ನನ್ನ ಸಸಿ ಕೊಡ್ಬೇಕು. ಕೊಡು ನಿನಗೆ ಮಗಳಿಗಿಂತ ಹೆಚ್ಚು ಸಸಿನ ಆಗ್ಯಾಳಲ್ಲ, ಕೊಡು. ಯಾರು ಬೇಡ ಅಂದ್ರೆ ಇನ್ನು ಒಂದು ತಾಸಲ್ಲ, ಒಂದು ನಿಮಿಷನೂ ನಾ ಈ ಮನೆ ಒಳಗಿರೋದಿಲ್ಲ. ನಾನು ನನ್ನ ಪಾಡಿ ನನ್ನ ಗಂಡನ ಮನೆಗೆ ಹೋಗ್ತೇನೆ. ನೀವು ನನ್ನ ನೋಡಕ್ಕೆ ಬರಬೇಡ್ರಿ, ನಾನು ನಿಮ್ಮನ್ನು ನೋಡಕ್ಕೆ ಬರೋದಿಲ್ಲ. ಗಂಗಿ ಒಂದು ಕಾಸಿನ ಸರ ಸಲುವಾಗಿ ಅಪ್ಪ ಅವನ ಸಂಬಂಧ ಹರ್ಕೋತೀಯನ ನೀನು? ಮತ್ತಿನ್ನೇನು ಎಷ್ಟು ಇಷ್ಟಪಟ್ಟಿದ್ದೆ ನಾ ಇದನ್ನ. ನಿನ್ನ ಸೊಸಿ ಕೊಡ್ಬೇಕಂತೀಯಲ್ಲ ನೀನು? ಇಲ್ವಾ, ಇದು ಸೊಸಿಗೆ ಕೊಡ್ತೀನಿ. ನಿನಗ ಇದನ್ನ ಸೇಮ್ ಇದ ಮಾಟದ್ದ ಇದೇ ಟೈಪ ಹೇಳಿ ನಿಮ್ಮ ಅಪ್ಪನ ಕಡೆ ಒಂದು ಮಾಡಿಸಿಸ್ಕೊಡ್ತೇನೆ. ಹಾಕು ನಾನು ಒಂದೆರಡು ಬ್ಯಾಡಾಗಿದ್ದು ಬೋರ್ಮಾಳ ಸರ ಅವು ಇವು ಅದಾವ, ಅವನ್ನೂ ಹಾಕ್ತೇನೆ ತುಕ್ಕಕ್ಕೆ. ಅವನ್ನೂ ಹಾಕಿ ಎಲ್ಲ ಕುಡಿಸಿ ಮುರಿಸಿ ನಿಂಗೆ ಮಾಡಿಸ್ಕೊಡ್ತೇನೆ ಆತ. ಏನು ಈ ಸಲ ಹತ್ತಿ ರೊಕ್ಕ ಜೋಳದ ರೊಕ್ಕ ಬರಲಿ, ನಿನಗೆ ಮೊದಲು ಸರ ಮಾಡಿಸ್ಕೊಡ್ತೇನೆ. ನೀ ಹಾಕೋರೇವ, ಯಾರು ಬೇಡ ಅಂದ್ರೆ. ರೀ ಏನ ಅಲ್ಲಿ ಕೆಲಸ ಅದಾವ ಇನ್ನೂ ನನವ? ನಿಮ್ಮ ಕೆಲಸ ಆಗಲಿ ನೋಡ್ರಿ, ಸರ ಸಿಕ್ತ ನಮ್ಮ ಅವ್ವನ ನೆನಪಲಿ ಅದ. ಅದ್ರೊಳಗೆ ನನಗೆ ಎಷ್ಟು ಅದ್ರದ್ದು ಒಂದು ಮಮಕಾರ ಐತಿ. ಅದ್ರ ಮೇಲೆ ನಿನಗೇನು ಗೊತ್ತೈತಿ? ಎಲ್ಲಿತ್ತಿದ ಪಾಪ ಹುಡುಗಿ ಇಲ್ಲೇ ಇಟ್ಟತೆ. ಅದು ಪಾಪ ತೆಪ್ಪಿ ಇಲ್ಲೇ ಈ ಕುರ್ಚಿ ಬುಡ್ದಾಗ ಬಿದ್ದತಿ, ನೋಡ್ಲಿಲ್ಲ ನಾವ್ ಯಾರು. ಅನ್ಯಾಯವಾಗಿ ಬಾಯಿಗೆ ಬಂದಂಗೆ ಬೈದು ಪಾಪ ಹುಡುಗಿನ ಓಡಿಸ್ಬಿಟ್ವಿ. ಕುರ್ಚಿ ಬುಡ್ದಾಗ ಬಿದ್ದತಿ? ಹೆಣ್ಮಕ್ಳು ಬರಬರಿ ಇಲ್ಲ ನೀವು. ಏನ ಹುಡ್ಕೋರ್ ನೆಟ್ಟ ಹುಡುಕಿಲ್ಲ, ಅನ್ಯಾಯವಾಗಿ ಬೈದಂತ ನನಗೇನು ಕನಸು ಬಿದ್ದಿತ್ತಾನ ಇಲ್ಲಿ ಬಿದ್ದತಿ ಅಂತೇಳಿ? ಆತ್ ತಗೋ ಕರ್ಕೊಂಬ ಅಂತ ಹೇಳಿ ನಿನ್ ಮಗ್ಗ. ಆದ್ರೂ ಬಂಗಾರ ಸಾಮಾನನ ಭಾಳ ಹುಷಾರಾಗಿ ಜೋಪತ್ನೆಲ್ಲೇ ತೆಗೆದಿಟ್ಕೋಬೇಕದನ್ನ. ಅದನ್ನ ನಿನ್ ಸೊಸಿಗೆ ಮೊದಲು ಮಂದಟ್ಟು ಮಾಡ್ಸು. ಇಲ್ಲ ಆಕಿಗೆ ತಿಳುವಳಿಕೆ ಬರೋ ಮಟ ಆಕಿಗೆ ಬಂಗಾರ ಸಾಮಾನು ತೆಗೆದಿಟ್ಕೊಳ್ಳು. ಒಂದು ಅರ್ಹತೆ ಬರೋ ಮಟ ಆಕಿ ಕೈಯಾಗ ಒಂದು ಬಂಗಾರ ಸಾಮಾನು ಕೊಡಬೇಡ. ಹೋಗ ಇದನ್ನ ತೆಗೆದಿಡು, ಹೋಗು ಸಂದಕದಾಗ. ಆತಪ್ಪ, ನಿಮ್ಮಪ್ಪ ಹೇಳಿದ್ನಿಲ್ಲ, ಹೋಗ್ ಕರ್ಕೊಂಬ. ಹ್ಞೂ ಬಿ. ಬಾ ಬಿಡು ನೀರು ಹಾಕ.
ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳ ಈಗ. ನನಗೆ ಮಸಳಿ ತೋರಿಸ್ತೇವೆ ನೋಡ್ರಿ ಅಂತ ನಾನು ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ. ಏ ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರೀಪ್ಪ ಹೊರಗಂತ ಬರಕ ಅದೇ ಇಲ್ಲ ಹೌದ. ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಪೂಜೆ ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ. ಹಾ ಜಿಗ್ಯಾತಾವ ಇದೆ ಅಲ್ಲ ನೋಡ್ರಿ. ಫೋಟೋ ಹೊಡ್ಕೋಕ ಏನು ಮಾಡ್ಬೇಕ? ಸಾಕ